2022ರಿಂದ 24ರ ಅವಧಿಯಲ್ಲಿ ನಿವೃತ್ತ ನೌಕರರಿಗೆ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತ ಆರ್ಥಿಕ ಸೌಲಭ್ಯ ನೀಡಬೇಕೆಂದು ಒತ್ತಾಯಿಸಿ ಡಿಸೆಂಬರ್ 16ರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಸಮಿತಿಯ ರಾಜ್ಯ ಜಿಲ್ಲಾ ಪ್ರಧಾನ ಸಂಚಾಲಕ ಗುರಣ್ಣ ಅವಂಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 1/7/2022ರಿಂದ 30/1/2024ರ ಅವಧಿಯಲ್ಲಿ ನಿವೃತ್ತರಾದ 26,423 ಅಧಿಕಾರಿ ನೌಕರರನ್ನು 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತ ಸೌಲಭ್ಯ ನೀಡದೆ 6ನೇ ವೇತನ ಆಯೋಗದಲ್ಲಿ ಲೆಕ್ಕದಲ್ಲಿಯೇ ನೀಡಲಾಗಿದೆ. ಆದ್ದರಿಂದ ಸುಮಾರು 6 ಲಕ್ಷದಿಂದ 22 ಲಕ್ಷ ರೂಪಾಯಿ ನಷ್ಟವಾಗಿದ್ದು ಅದನ್ನು ಸರ್ಕಾರ ತಕ್ಷಣವೇ ಭರಿಸಿಕೊಡಬೇಕೆಂದು ಒತ್ತಾಯಿಸಲಾಗುವುದು ಎಂದರು. ನಮಗೆ ನಿವೃತ್ತ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ 2,40,000 ನಾವು ನಿವೃತ್ತ ನೌಕರರಿದ್ದೇವೆ. ಆ ಒಂದು ನಿವೃತ್ತ ನೌಕರರಲ್ಲಿ 1/7/2022ರಿಂದ 31/7/2023ರ ಈ ಒಂದು ಅವಧಿಯಲ್ಲಿ ನಾವು ನಿವೃತ್ತರಾಗಿದ್ದೇವೆ. ಈ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸರ್ಕಾರಿ ನೌಕರಿಗೆ 7ನೇ ವೇತನದ ಆಯೋಗವ ಆರ್ಥಿಕ ಭತ್ಯೆಯನ್ನು ಸಿಗಬೇಕಾಗಿತ್ತು. 7ನೇ ವೇತನ ಆಯೋಗದ ಭತ್ಯೆ ನಮಗೆ ಸಿಗಲಿಲ್ಲ. ಆ ಒಂದು 7ನೇ ವೇತನದಲ್ಲಿ ನಮಗೆ ಭಾಳ ನಷ್ಟವಾಗಿದೆ. ನಮಗೆ 6ನೇ ವೇತನ ಆಯೋಗದ ಅನುಷ್ಠಾನದ ವರದಿಯ ಪ್ರಕಾರ ನಮಗೆ ಕೊಟ್ಟಿದ್ದಾರೆ. ಆ ಒಂದು ಈ ಒಂದು ದಿಶೆಯಲ್ಲಿ ನಾವು ನಮ್ಮ ನೌಕರರಿಗೆ ಡಿ ವರ್ಗದಿಂದ ಎ ವರ್ಗದ ನೌಕರರಿಗೆ ಕನಿಷ್ಠ 6 ಲಕ್ಷದಿಂದ 25 ಲಕ್ಷದವರೆಗೆ ನಾವು ಆರ್ಥಿಕ ಸಂಕಟದಲ್ಲಿದ್ದೇವೆ. ಅದನ್ನು ಸರಿಪಡಿಸುವ ಒಂದು ಉದ್ದೇಶದಿಂದ ನಾವು ಈ ವೇದಿಕೆಯನ್ನು ಪ್ರಾರಂಭಿಸಿ ನಾವು ಅನೇಕ ಬಾರಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿಗೂ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಯವರಿಗೂ ರಾಜ್ಯದ ಉಪಮುಖ್ಯಮಂತ್ರಿಯವರಿಗೂ ಕೂಡ ಈಗಾಗಲೇ ಸತತವಾಗಿ 4 ತಿಂಗಳಿಂದ ನಾವು ಮನವಿಯನ್ನು ಸಲ್ಲಿಸುತ್ತಲೇ ಬಂದಿದ್ದೇವೆ. ಆದರೂ ಕೂಡ ನಮ್ಮ ಕಡೆಗೆ ಗಮನ ಹರಿಸ್ತಾ ಇಲ್ಲ. ನಾವು ಅನೇಕ ಬಾರಿಯೂ ಕೂಡ 18/9/2024ರಂದು ಬೆಂಗಳೂರಿನಲ್ಲಿಯೂ ಕೂಡ ನಾವು ನಿವೃತ್ತ ನೌಕರರು 12,000 ಜನ ನಿವೃತ್ತ ನೌಕರರು ಕೂಡಿ ಪ್ರತಿಭಟನೆ ಮಾಡಿ ಅಲ್ಲಿಯೂ ಕೂಡ ನಾವು ಮನವಿ ಸಲ್ಲಿಸಿದ್ದೇವೆ. ಅದಾದ ನಂತರ 1/10/2024ರಂದು ನಮ್ಮ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿಯೂ ಕೂಡ ನಾವು ರಾಜ್ಯಾದ್ಯಂತ ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ಕಪ್ಪು ಪಟ್ಟಿಯನ್ನು ಧರಿಸಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕೂಡ ಮಾಡಿ ಮನವಿಯನ್ನು ಸಲ್ಲಿಸಿದ್ದೇವೆ. ಇಷ್ಟಾದರೂ ಕೂಡ ನಮಗೆ ಸರ್ಕಾರ ನಮ್ಮ ಕಡೆಗೆ ಹೋಗೊಟ್ಟು ಬರ್ತಾ ಇಲ್ಲ. ಮತ್ತೆ ನಾವು ಕೂಡ ಇದೇ ದಿನಾಂಕ ಈ ಬರುವ ಬೆಳಗಾವಿಯಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ದಿನಾಂಕ 16/12/2024ರಂದು ನಾವು ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಪ್ರತಿಭಟನೆಯಲ್ಲಿ ನಾವು ನಿವೃತ್ತರಾಗಿರ್ತಕ್ಕಂಥ 26,423 ನಿವೃತ್ತ ನೌಕರರ ಜೊತೆಗೆ ನಮ್ಮ ಬಂಧು ಮಿತ್ರರು ಇತರ ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವು ಕನಿಷ್ಠ 50,000ದಿಂದ 1 ಲಕ್ಷ ಕೂಡ 1 ಲಕ್ಷ ನಿವೃತ್ತ ನೌಕರರ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಅಂತ ತಿಳಿಸುತ್ತಾ ಈ ಒಂದು ಮುಂದಿನ ನಮ್ಮ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.